ಇನ್ನು ವಿಜಯಪುರದಲ್ಲಿ ನಡೆದಿರುವಂತಹ ಒಂದು ಆಕ್ಸಿಡೆಂಟ್ ಟೈರ್ ಬ್ಲಾಸ್ಟ್ ಆಗಿ ಒಂದು ಬಸ್ ಹೊತ್ತಿ ಉರಿದಿದೆ. ಪ್ರಯಾಣಿಕರೆಲ್ಲರೂ ಕೂಡ ಸೇಫ್ ಆಗಿದ್ದಾರೆ ಅದೃಷ್ಟವಶಾತ್. ಆದರೆ ಲಗೇಜ್ ಸಂಪೂರ್ಣ ಸುಟ್ಟು ಕರಕಲಾಗಿದೆ. ಸೊ ಹೊತ್ತಿ ಉರಿದಿರುವಂತಹ ಒಂದು ಬಸ್ ಅನ್ನು ನೋಡ್ತಾ ಇದ್ರಿ. ವಿಜಯಪುರ ತಾಲೂಕಿನ ಹಿಟ್ಟನಹಳ್ಳಿ ಬಳಿ ಆಗಿರುವಂತಹ ಒಂದು ಘಟನೆ. ರಾಷ್ಟ್ರೀಯ ಹೆದ್ದಾರಿ 50ರಲ್ಲಿ ಬಸ್ ಒಂದು ಹೊತ್ತಿ ಉರಿದಿದೆ. ಬೆಂಗಳೂರಿನಿಂದ ವಿಜಯಪುರಕ್ಕೆ ತೆರಳುತ್ತಾ ಇದ್ದಂತಹ ಬಸ್ ಇದು. ಟೈರ್ ಬ್ಲಾಸ್ಟ್ ಆಗ್ತಾ ಇದ್ದಂತೆ ಪ್ರಯಾಣಿಕರೆಲ್ಲರೂ ಕೂಡ ಕೆಳಕ್ಕಿಳಿದಿದ್ದಾರೆ. ಕ್ಷಣ ಮಾತ್ರದಲ್ಲಿ ಇಡೀ ಬಸ್ಗೆ ಬೆಂಕಿ ವ್ಯಾಪಿಸಿಕೊಂಡಿದೆ. ಪ್ರಯಾಣಿಕರ ಲಗೇಜ್ಗಳು ಸುಟ್ಟು ಭಸ್ಮವಾಗಿದೆ. ಬಟ್ಟೆಗಳು, ನಗದು, ಒಡವೆ ಬೆಂಕಿಗಾಹುತಿಯಾಗಿದೆ. ಜನತಾ ಟ್ರಾವೆಲ್ಸ್ಗೆ ಸೇರಿದಂತಹ ಒಂದು ಬಸ್ ಅಂತ ಹೇಳಿ ಗೊತ್ತಾಗಿದೆ. ಇದು ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ದೂರ ಹೋಗು ಚಲೋ ರೀ. ನಾವು ಪ್ರತಿನಿಧಿ ಅಶೋಕ್ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಅಶೋಕ್, ಹೇಗಾಗಿದೆ ಒಂದು ದುರ್ಘಟನೆ? ಬೆಂಕಿ ಹೊತ್ಕೊಳ್ಳೋದಕ್ಕೆ ಏನ್ ಕಾರಣ? ಸೊ ಈಗ ಬೆಂಕಿಯನ್ನ ನಂದಿಸಿದಾರ? ಈಗ ಹೇಗಿದೆ ಸದ್ಯಕಲ್ ಪರಿಸ್ಥಿತಿ? ರೆಹಮಾನ್, ಏನು ಖಂಡಿತವಾಗಿಯೂ ವಿಜಯಪುರ ಜಿಲ್ಲೆಯಲ್ಲಿ ಒಂದು ಭಾರಿ ದುರಂತ ತಪ್ಪಿದೆ ಅಂತ ಹೇಳ್ಬೋದು. ಅದೃಷ್ಟವಶಾತ್ ಏನು ಬಸ್ ನಲ್ಲಿದ್ದ ಎಲ್ಲಾ ಪ್ರಯಾಣಿಕರು ಸೇಫ್ ಆಗಿದ್ದಾರೆ. ಏನು ವಿಜಯಪುರ ತಾಲೂಕಿನ ಹೊರಭಾಗದಲ್ಲಿ ಇರ್ತಕ್ಕಂಥ ಹಿಟ್ಟಳ್ಳಿ ಗ್ರಾಮದ ಬಳಿ ರಾಷ್ಟ್ರೀಯ ಹೆದ್ದಾರಿ 50ರಲ್ಲಿ ಒಂದು ಅವಘಡ ಸಂಭವಿಸಿದೆ. ಬೆಂಗಳೂರಿನಿಂದ ನಿನ್ನೆ ರಾತ್ರಿ 9 ಗಂಟೆಗೆ ಬಿಟ್ಟಂತ ಖಾಸಗಿ ಜನತಾ ಟ್ರಾವೆಲ್ಸ್ಗೆ ಸೇರಿದ ಬಸ್ ವಿಜಯಪುರದತ್ತ ಸುಮಾರು 55 ಜನ ಪ್ರಯಾಣಿಕರನ್ನ ಹೊತ್ತು ಆಗಮಿಸ್ತಾ ಇತ್ತು. ಇಡಗುಂದಿ ಮತ್ತು ಮುತ್ತಿಗೆ ಕ್ರಾಸ್ ಬಳಿ ಕೆಲವು ಪ್ರಯಾಣಿಕರನ್ನ ಇಳಿಸಿ ಇನ್ನುಳಿದ ಪ್ರಯಾಣಿಕರನ್ನ ವಿಜಯಪುರಕ್ಕೆ ತಂದ್ಬಿಡೋಕೆ ಮುಂದಾಗಿದ್ದಾಗ ಏನು ಹಿಟ್ಟನಳ್ಳಿ ಗ್ರಾಮದ ಹೊರಭಾಗದಲ್ಲಿ ಒಂದು ಬಸ್ ಟೈರ್ ಬ್ಲಾಸ್ಟ್ ಆಗುತ್ತೆ. ಆಗ ಚಾಲಕ ಹಾಗೂ ಕ್ಲೀನರ್ ಕೆಳಗಿಳಿದು ನೋಡಿದಾಗ ಆ ಟೈರ್ಗೆ ಬೆಂಕಿ ಹಚ್ಚಿಕೊಂಡು ಕ್ರಮೇಣ ಬೆಂಕಿ ಬಸ್ಗೆ ವ್ಯಾಪಿಸಲು ಮುಂದಾಗದಾಗ ಆ ಪ್ರಯಾಣಿಕರಿಗೆ ಎಲ್ಲರೂ ಅವರು ಸೂಚನೆಯನ್ನು ಕೊಡ್ತಾರೆ. ಎಲ್ಲಾ ಪ್ರಯಾಣಿಕರು ಅಂದ್ರೆ ಆ ಬಸ್ ನಲ್ಲಿ ಆಗ್ಲೇ 25ರಿಂದ 28 ಜನ ಪ್ರಯಾಣಿಕರಿದ್ರು ಅನ್ನೋ ಮಾಹಿತಿಯನ್ನ ಬಸ್ ಚಾಲಕ ನೀಡಿದ್ದಾನೆ. ಎಲ್ಲಾ ಪ್ರಯಾಣಿಕರು ಲಘು ಬಗೆಯಿಂದ ಕೆಳಗಿಳಿದು ತಮ್ಮ ಪ್ರಾಣವನ್ನು ಉಳಿಸಿಕೊಂಡಿದ್ದಾರೆ. ಅದೃಷ್ಟವಶಾತ್ ನಮ್ಮ ಜೀವ ಉಳಿತು ಅನ್ನೋ ಒಂದು ಸಂತಸವನ್ನು ಕೂಡ ಪ್ರಯಾಣಿಕರು ವ್ಯಕ್ತಪಡಿಸಿದ್ದಾರೆ. ಮುಖ್ಯವಾಗಿ ಇದಕ್ಕೆ ಟೈರ್ ಬ್ಲಾಸ್ಟ್ ಆಗಿದ್ದೇ ಬೆಂಕಿ ಹೊತ್ತಲು ಕಾರಣವಾಗಿದೆ. ಆ ಬೆಂಕಿ ಹೊತ್ತಿದ ಪರಿಣಾಮ ಏನು ಕೆಲವೇ ನಿಮಿಷಗಳಲ್ಲಿ ಇಡೀ ಬಸ್ಗೆ ಬೆಂಕಿ ವ್ಯಾಪಿಸಿದೆ. ಅಷ್ಟರೊಳಗಡೆ ಪ್ರಯಾಣಿಕರ ಲಗೇಜ್ ಸಮೇತವಾಗಿ ಏನು ಸುಟ್ಟು ಕರಕಲಾಗಿವೆ. ಆದ್ರೆ ಯಾರಿಗೂ ಯಾವುದೇ ಗಾಯವಾಗಿಲ್ಲ, ಯಾವುದೇ ಪ್ರಯಾಣಿಕರು ತೊಂದರೆ ಆಗಿಲ್ಲ ಅನ್ನೋದೇ ಒಂದು ಖುಷಿಯ ವಿಚಾರ ಅಂತ ಅನ್ಬೋದು. ಇದನ್ನು ಸುದ್ದಿ ತಿಳಿದ ಸ್ಥಳಕ್ಕೆ ಅಗ್ನಿಶಾಮಕ ದಳದವರು ಆಗಮಿಸಿ ಬೆಂಕಿಯನ್ನ ಸಂಪೂರ್ಣವಾಗಿ ನಂದಿಸಿದ್ದಾರೆ. ರೆಹಮಾನ್, ಥ್ಯಾಂಕ್ ಯು ಅಶೋಕ್.